ನಾನು ಮೇಡಮ್ ಕೇಳಿಬಿಡ್ತೀನಿ. ಮೇಡಮ್, ಇದು ರಹಸ್ಯ ಮೇಡಮ್, ರಹಸ್ಯ ಈ ಥರದ್ದೆಲ್ಲ ಬರ್ತಾ ಇದೆ ಇದೀಗ. ಕೆಲವು ಜಾರ್ಖಂಡ್ನಲ್ಲಿಯೂ ಕೂಡ ನಿಮಗೊಂದು ಎರಡು ಸಂಸ್ಥೆಗಳು ಕೊಟ್ಟಿವೆ. ಒಂದು ಸ್ವಲ್ಪ ಕಾಂಗ್ರೆಸ್ಗೆ ಅಥವಾ ಇಂಡಿಯಾ ಕೂಟಕ್ಕೆ ಒಂದು ಕೊಡ್ತಾ ಇದ್ದಾರೆ. ಬಟ್ ನಾವು ಮಹಾರಾಷ್ಟ್ರ ಅಂತ ಬಂದಾಗ ಆಲ್ಮೋಸ್ಟ್ ಇಲ್ಲಿವರೆಗೆ ಬಂದಿರುವಂತಹ ಎಲ್ಲ ಎಕ್ಸಿಟ್ ಪೋಲ್ ಕೂಡ ಎಲ್ಲ ಕಡೆನೂ ಭಾರತೀಯ ಜನತಾ ಪಾರ್ಟಿಯ NDA ಟೀಮಿಗೆನೆ ಕೊಟ್ಟಿದೆ. ಎಲ್ಲ ಎಕ್ಸಿಟ್ ಪೋಲ್ ಕೂಡ, ನೀವು ಎಕ್ಸಿಟ್ ಪೋಲ್ ಎಕ್ಸಾಕ್ಟ್ ಪೋಲ್ ಅಲ್ಲ ಏನೇ ಹೇಳಿದ್ರು ಕೂಡ ನಮ್ಮ ಇದು ಹೇಳಿದೆ. ನಾನು ಅವಾಗಲೇ ನಿಮ್ಗೆ ಹೇಳಿದ್ದೇನೆ 23ಕ್ಕೂ ಇದೆ. ಹರಿಯಾಣದಲ್ಲಿ ಕಾಂಗ್ರೆಸ್ಗೆಲ್ಲ ಕೊಟ್ಬಿಟ್ಟಿದ್ರು, ಲಾಸ್ಟಲ್ಲಿ ಉಲ್ಟಾ ಆಗ್ಬಿಡ್ತು ಅಂತ ಅದು ಒಂದು ಸೂಕ್ಷ್ಮವಾಗಿ ಅವ್ರು ಹೇಳಿದ್ರು. ಅದನ್ನ ಏನಾಗುತ್ತೆ ಸಮ್ ಟೈಮ್ ಹರಿಯಾಣದಲ್ಲೂ ಸ್ಟಾರ್ಟಿಂಗ್ ನಮ್ಗೆ ಇರಲೇ ಇಲ್ಲ. ಈಗ ಈ ಎಕ್ಸಿಟ್ ಪೋಲ್ಗಳಲ್ಲಿ ಏನಾಗುತ್ತೆ, ಒಂದು ಕೆಲವು ಮತದಾರರನ್ನು ಮಾತಾಡಿಸ್ತಾರೆ. ಆ ಥರ ಏನೋ ಆಗಿರ್ಬೋದು, ಗೊತ್ತಿಲ್ಲ ನಮಗೆ. ಅಥವಾ ನಾವು ಎಕ್ಸಿಟ್ ಪೋಲ್ ಅವ್ರು ಹೇಳ್ದಂಗೆ ಸರಿ, ಖಂಡಿತವಾಗ್ಲೂ ನಾವೇನು ಹೇಳ್ತಿದೀವಿ, ಎಂಡ್ ಆಫ್ ದ ಡೇ ಫಸ್ಟ್ ನಂದು ಓಪನಿಂಗ್ ಪಾಯಿಂಟ್ ಅದೇ ಇತ್ತು. ಎಕ್ಸಿಟ್ ಪೋಲ್ ಇವತ್ತು ಇದ್ರೂ ಕೂಡ 23ಕ್ಕೆ ರಿಸಲ್ಟ್ ಇದೇ ಬರುತ್ತೆ, ನಾವೇ ವಿನ್ ಆಗೋದು ಅಂತ ಹೇಳಿದೀನಿ. ಮಹಾರಾಷ್ಟ್ರ ಬಗ್ಗೆನೂ ಹೇಳಿದ್ವಿ. ಈಗ ಎಲ್ಲ ಸಮೀಕ್ಷೆಗಳು ಅದೇ ಕೊಟ್ಟಿದ್ದೇವೆ. ಎಲ್ಲ ಯಾವ್ದಾದ್ರು ಒಂದು ಸಮೀಕ್ಷೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲರೂ ಟಾಪಲ್ಲಿ ಇದೆ ಅಲ್ವಾ. ಅದರ ಜೊತೆಗೆ ನಮ್ಗೆ ಎಷ್ಟು ಕಾನ್ಫಿಡೆನ್ಸ್ ಏನಕ್ಕಿದೆ ಅಂದ್ರೆ, ನಾವು ಬರೀ ಯುವ ಮತದಾರರು, ಮಹಿಳಾ ಮತದಾರರು ಬರೀ ಇವರು ಮಾತ್ರ ಅಲ್ಲ ನೋಡಿ. ನಾವು ದ್ರೌಪದಿ ಮುರ್ಮು ಅಂತವ್ರನ್ನ ರಾಷ್ಟ್ರಪತಿ ಮಾಡಿದೀವಿ ನೋಡಿ. ಮಾತಾಡಿದ್ರೆ ಕಾಂಗ್ರೆಸ್ ಏನ್ ಹೇಳ್ತಾರೆ, ನಾವು ಹಿಂದುಳಿದ ಪರ ಅಂತ ಹೇಳ್ತಾರೆ. ಹಿಂದುಳಿದ ಪರಕ್ಕೆ ಅವ್ರೇನ್ ಮಾಡಿದ್ದಾರೆ, ಭಾರತೀಯ ಜನತಾ ಪಾರ್ಟಿ ಹಿಂದುಳಿದ ಪರದ ಬಗ್ಗೆ ಏನ್ ಕೆಲಸ ಆಗ್ತದೆ ಅದನ್ನು ನೋಡ್ತಾ ಇದ್ದಾರೆ. ಆಲ್ ದ ಎಂಟೈರ್ ಇದ್ರಲ್ಲಿ ನೋಡುವಾಗ ಇಲ್ಲಿ ಇವತ್ತು 14 ಲಕ್ಷ ಜನ BPL ಇದನ್ನ ಆಲ್ ಆಫ್ ಸಡನ್ APL ಮಾಡ್ತಾರೆ. ಕೇಂದ್ರದಿಂದ ಕೊಡುವ ಅಕ್ಕಿ ಯಾವತ್ತೂ ಕಟ್ಟಾಗಿಲ್ಲ. ಇವತ್ತು ಆಯುಷ್ಮಾನ್ ಕಾರ್ಡ್ ಅಂತಹ ಒಂದು ಆರೋಗ್ಯ ಕಾರ್ಡ್ಗಳಿದೆ, ಅವರಿಗೆಲ್ಲ ತೊಂದರೆ ಆಗಲ್ವಾ? 14 ಲಕ್ಷ ಜನರಿಗೆ ಏನಾದ್ರು ಇವರೊಂದು ನೋಡಿ ಈ ಥರ ಆಗ್ತಾ ಇದೆ ಅಂತ ಹೇಳಿದ್ರೆ, ಇವ್ರು ಕೊಡುವ 2,000 ರೂಪಾಯಿ ಕಮ್ಮಿ ಆಗಲಿ ಅನ್ನೋ ಉದ್ದೇಶದಿಂದನ, ಅಥವಾ ಗ್ಯಾರಂಟಿ ಕೊಡೋಕ್ಕೆ ಕಷ್ಟ ಆಗ್ತಿದೆ ಅಂತ ಉದ್ದೇಶದಿಂದನ 14 ಲಕ್ಷ ಜನರ BPL ಕಾರ್ಡ್ನ APL ಮಾಡ್ತಾರಂದ್ರೆ, ನಾನು ಅವಾಗಲೇ ಫಸ್ಟ್ ವರ್ಡ್ ಹೇಳಿದೆ, ಇದು ಪರ್ಸೆಪ್ಷನ್ ಪೊಲಿಟಿಕ್ಸ್ ವರ್ಕ್ ಆಗುತ್ತೆ. ಈ ಕರ್ನಾಟಕದಲ್ಲಿ 135 ಸೀಟ್ ಅವ್ರಿಗೆ ಕೊಟ್ಟಿದ್ದಾರೆ. ಏನ್ ಮಾಡ್ತಾ ಇದ್ದಾರೆ ಈ 16 ತಿಂಗಳಿಂದ? ಏನಾದ್ರು ಆಗ್ತಾ ಇದೆಯಾ? ಬರೀ ದೂರುಗಳು, ಬರೀ ಹಗರಣಗಳು, ಬರೀ ಈ ತರದ್ದಾಗಿದೆ. ಅವರವರ ಕಚ್ಚಾಟಗಳು, ಅವ್ರದೇ ಪಾರ್ಟಿಯವ್ರು ಮಾತಾಡೋದು, ಅವ್ರದೇ MLAಗಳು ಹೇಳುದು. ರಾಜು ಕಾಗೆ ಏನಂದ್ರು ನಾವು ಹೇಳಿಲ್ಲ, ಅವರ ಪಾರ್ಟಿಯವ್ರು ಹೇಳಿದ್ದಾರೆ, ನೀವು ನೋಡಿ. ಅದು ಎಲ್ಲವನ್ನೂ ನ್ಯಾಷನಲ್ ನ್ಯೂಸ್ ಆಗುತ್ತೆ. ಎಲ್ಲಾ ಕಡೆ ಎಲೆಕ್ಷನ್ಗೂ ಅದು ಹೆಲ್ಪ್ ಆಗುತ್ತೆ. ಅನಿಲ್, ಇಶ್ಯೂಗಳನ್ನು ನಾನು ಆಗಲೇ ಹೇಳ್ತಾ ಇದ್ದೆ. ಎಲೆಕ್ಷನ್ ವಿಚಾರದಲ್ಲಿ ಬಂದಾಗ ಸುಭಾಷ್ ಸರ್ ಇನ್ನೂ ಇನ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಅವ್ರು ಹೆಂಗೆ ಪ್ರಿಪೇರ್ ಆಗ್ತಾರೆ, ನಿಮ್ಮ ಕತೆಗಳೇನು ಅಂತ ಹೇಳಿ. ಎಲೆಕ್ಷನ್ ಟೈಮು ವಕ್ಫ್ ಇದು ಬರೀ ಕರ್ನಾಟಕಕ್ಕೆ ಸೀಮಿತವಾಗಲಿಲ್ಲ. ಅದೇ ನಾನು ಮಾತಾಡಕ್ಕೆ ಹೋದೆ. ಆಕ್ಚುಲಿ ಬೆಲೆ ಏರಿಕೆ ಬಂದಾಗ ಒಂದು ಮಾತು ಹೇಳೋದು ಮರ್ತ್ಬಿಟ್ಟೆ ನಾನು. ಅದು ಪ್ರಾಪರ್ಟಿ ಟ್ಯಾಕ್ಸ್ ಬಗ್ಗೆನೂ ಅವರು ಮಾತಾಡಿಲ್ಲ. ವಕ್ಫ್ ಅನ್ನೋ ಇಶ್ಯೂನ ಕರ್ನಾಟಕದ ಬಾರ್ಡರ್ ಒಳಗಡೆನೆ ಕೂತ್ಕೊಳ್ಳಿಲ್ಲ, ಅದು ಕರ್ನಾಟಕದ ಆಚೆಗೂ ಹೋಯ್ತು ವಕ್ಫ್ ಅನ್ನೋ ವಿಚಾರ. ಸೇಮ್ ಕೇಸ್ ಮೂಡ ವಕ್ಫ್ ಬಗ್ಗೆ ಹೇಳ್ತಾ ಇದ್ರು. ಹಿಂದೂಗಳ ದೇವಸ್ಥಾನನೂ ಕೂಡ ಬಿಡ್ತಾ ಇಲ್ಲ, ಎಲ್ಲವನ್ನು ವಕ್ಫ್ಗೆ ಮಾಡಿಕೊಟ್ಟು ಬಿಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಅನ್ನೋವರೆಗೂ ಹೋಯಿತು. ನಿಮ್ಮ ಕಡೆಯಿಂದ ನೆಟ್ಟಿಗೊಂದು ಕೌಂಟ್ರ್ ಬರಲಿಲ್ಲ. ನಾನು ಹೇಳ್ತಿರೋದು, ಮಾತಾಡಿದ್ದೀವಿ ಸರ್, ಅಲ್ಲಿ ಹೇಳಿದ್ವಿ ಇಲ್ಲಿ ಹೇಳಿದ್ವಿ, ಓಕೆ. ಆದರೆ ಎಲ್ಲಿ ಯಾವ ಬಾಣ ಯಾವ ಊರಲ್ಲಿ ಎಷ್ಟು ಪರಿಣಾಮ ಬೀರಬೇಕೋ, ಯಾವ ಬೇಟೆ ಅದಕ್ಕೆ ಬೇಕಾಗಿತ್ತೋ ಆ ಬೇಟೆ ಬಿದ್ದೋಯ್ತಲ್ಲಿ. ಈ ರಿಸಲ್ಟ್ ಎಲ್ಲ ಪಕ್ಕಕ್ಕಿಟ್ಟು ಹೇಳ್ತಾ ಇದ್ದೀನಿ. ಇದೇನಾದರೂ ಆಗಿರಲಿ 23ಕ್ಕೆ ಎಂಬುದು ನೋಡೋಣ ನಾವು. ಸೊ ಇಂಥ ವಿಚಾರದಲ್ಲಿ ಇಷ್ಟು ವೀಕ್ ಯಾಕೆ? ಒಂದು ವಕ್ಫ್ ಈಗ 14 ಲಕ್ಷ ಕಾರ್ಡ್ ಅಂತ ಹೇಳಿದ್ರು. ಇನ್ಸೈಡಲ್ಲಿ ಹೋದರೆ, ಇನ್ಸೈಡ್ ನಾವು ಹೋದರೆ, ಆದಾಯ ತೆರಿಗೆ ಕಟ್ತಿರೋನು ತೊಗೊಂಡಿದ್ದಾನೆ BPL ಕಾರ್ಡು, ಕಾರ್ಯರೂ ತೊಗೊಂಡಿದ್ದಾನೆ. ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ಮೇಡಮ್ ಒಂದು ನಿಮಿಷ ನನ್ನ ಹತ್ರ ಡೀಟೇಲ್ಸ್ ಇದೆ ಮೇಡಮ್. ಆದಾಯ ತೆರಿಗೆ ಒಂದು ಇದೆ, ಕಾರ್ಯರೋನ್ ಹತ್ರನೂ ಇದೆ, ಚೆನ್ನಾಗಿ ವರಮಾನ ಇರೋನು ತೊಗೊಳ್ತಾ ಇದ್ದಾನೆ, ಗೌರ್ಮೆಂಟ್ ಎಂಪ್ಲಾಯ್ ಕೂಡ ತೊಗೊಳ್ತಾ ಇದ್ದಾನೆ ಅಂತೇಳಿ ಜಿಲ್ಲಾವಾರು ನನ್ನ ಬಳಿ ಅಂಕಿ ಸಂಖ್ಯೆ ಇದೆ. ಅಟ್ ದ ಸೇಮ್ ಟೈಮ್ ಕೆಲವರು ಅರ್ಹರು ಯಾರಿದ್ರೋ, ಸೆಕ್ಯೂರಿಟಿ ಏಜೆನ್ಸಿ, ಒಂದು ನಿಮಿಷ ಮೇಡಮ್, ಅರ್ಹರು ಯಾರಿದ್ರೋ ಅರ್ಹರ್ದು ಕೂಡ ರದ್ದಾಗಿರೋದು ಅಷ್ಟೇ ನಿಜ. ಅವರು ಸಿದ್ದರಾಮಯ್ಯವರು ಒಂದು ಮಾತು ಹೇಳ್ತಾ ಇದ್ರು, ಅನರ್ಹರು ಒಂದು 2-3 ಅಕಸ್ಮಾತ್ ತೊಗೊಂಬಿಟ್ರು ನನಗೇನು ಚಿಂತೆ ಇಲ್ಲ, ಅರ್ಹರಿಗೆ ಅನ್ಯಾಯ ಆಗಬಾರ್ದು ಯಾವತ್ತು ಅಂತೇಳಿ. ಇಶ್ಯೂ ಎಲ್ಲವೂ ಕೂಡ ರಾಜ್ಯದ ಆಚೆವರೆಗೂ ಹೋಗಿ ಅದು ಹಬ್ಬಿ ಅದು ಮಾಡುವ ಇಂಪ್ಯಾಕ್ಟ್ಗಳ ಬಗ್ಗೆ ನಿಮ್ಮ ಪಾರ್ಟಿ ನಾಯಕರಿಗೆ ಗಮನ ಇಲ್ಲ, ನೆಟ್ಟಿಗೆ ಸರಿಯಾಗಿ ಹ್ಯಾಂಡಲ್ ಮಾಡೋಕ್ಕೆ ಬರಲ್ಲ. ಮತ್ತು ಎಲೆಕ್ಷನ್ ಬಂದಾಗ ಅಯ್ಯೋ ಹಿಂಗಾಗ್ಬಿಡ್ತು ಹಂಗಾಗ್ಬಿಡ್ತು, ನಮ್ಮ ಮಾತು ಕೇಳಲಿಲ್ಲ, ಅದು ನೋಡಿ ಇದು ನೋಡಿ ಬಾರ್ಡ್ರ್ ನೋಡಿ ಅಂತ ಹೇಳಿದ್ರೆ ಹೂ ವಿಲ್ ಲಿಸನ್? ರಮಕಾಂತ್, ಈಗ ಇದಕ್ಕೆ ಸ್ವಲ್ಪ ಡೆಪ್ತಾಗಿ ಅನಾಲಿಸಿಸ್ ಮಾಡಬೇಕಾಗ್ತದೆ ನಾವು, ಇದು ಯಾಕೆ ಹಿಂಗೆ ಆಗ್ತದೆ ಅಂಥೇಳಿ. ಸ್ವಲ್ಪ ನನಗೆ ಸಮಯ ಕೊಟ್ಟರೆ ನಾನು ಅದ್ರ ಬಗ್ಗೆ ವಿಸ್ತೃತವಾಗಿ ಮಾತಾಡ್ತೀನಿ. ಇವತ್ತು ಒಂದು ಸ್ಟೇಟ್ ಸಬ್ಜೆಕ್ಟ್ ಬರ್ತದೆ, ವಫ್ತ್ ಅನ್ನೋದು ಒಂದು ಸ್ಟೇಟ್ ಸಬ್ಜೆಕ್ಟು. ಈ ಸ್ಟೇಟ್ ಸಬ್ಜೆಕ್ಟು ಒಂದು ನ್ಯಾಷನಲ್ ನ್ಯೂಸ್ ಆಗುತ್ತೆ. ಹೆಂಗೆ ನ್ಯಾಷನಲ್ ನ್ಯೂಸ್ ಆಗುತ್ತೆ? ಇಸ್ ಇಟ್ ಥ್ರೂ ಸೋಷಿಯಲ್ ಮೀಡಿಯಾ? ನೋ, ಇಟ್ ಈಸ್ ಥ್ರೂ ದ ಮಾಸ್ ಮೀಡಿಯಾ. ಆ್ಯಂಡ್ ಇಫ್ ಯು ಲುಕ್ ಎಟ್ ದ ನಂಬರ್ ಆಫ್ ಅಮೌಂಟ್ ವಿಚ್ ಈಸ್ ಅಲಾಟೆಡ್ ಫ್ರಮ್ ದ ಭಾರತೀಯ ಜನತಾ ಪಾರ್ಟಿ ಟು ದ ಲಾರ್ಜ್ ಕಾರ್ಪೊರೇಟ್ ಮೀಡಿಯಾ ಹೌಸಸ್ versus a state government, any state government which is ruled by
ಕಾಂಗ್ರೆಸ್ ದ ಫಂಡ್ ಅಲಾಟ್ಮೆಂಟ್ ನಮ್ಗೇನು ಅಂತಂದ್ರೆ ನಾವು ಮಾಡಿರುವಂಥ ಕೆಲಸಗಳನ್ನ ಪ್ರಚಾರ ಮಾಡೋದಕ್ಕೆ ಜನರ ತನಕ ಸುದ್ದಿ ಮುಟ್ಟಿಸೋದಕ್ಕೆ ನಾವು ಜಾಹೀರಾತುಗಳನ್ನ ಕೊಡ್ತೀವಿ. ಇವರು ಜಾಹೀರಾತುಗಳು ಕೊಡುವಂಥ ವಿಧಾನಗಳು ತಾವೇನಾದ್ರು ನೋಡ್ಬಿಟ್ರೆ ಸಾವಿರಾರು ಕೋಟಿ ಇದೆ. ಒಂದ್ ನಿಮಿಷ ಮೇಡಮ್, ನಿಮಗೆ ಬೇಕಾದಷ್ಟು ಮಾತಾಡೋದಕ್ಕೆ ಅವಕಾಶ ಕೊಡ್ತೀನಿ. ಜಾಹೀರಾತುಗಳ ಬಗ್ಗೆ ಮಾತಾಡ್ತಿರಲ್ಲ ನೀವು. ನಿಮಿಷ ಇರಿ ಮೇಡಮ್. ಈಗ ಒಂದು ಈಗ ನೋಡಿ, ಪಂಜಾಬಿಂದ ರಾಜಸ್ಥಾನಿಗೆ ತಮಗೆ ಜ್ಞಾಪಕ ಇರಬೇಕು, ಪಂಜಾಬಿಂದ ರಾಜಸ್ಥಾನಕ್ಕೆ ಹೋಗ್ತಾ ಇರ್ತಾರೆ ಪ್ರಧಾನಮಂತ್ರಿಗಳು. ಅವರಿಗೆ ಥ್ರೆಟ್ ಕಾಲ್ ಅಂತ ಬರ್ತದೆ, ಕರೆಕ್ಟ್ ಅಲ್ವಾ? ಅದು ಅಲ್ಲಲ್ಲ, ಅದು ಹೆಂಗ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ಬೇರೆ ಸ್ಟೇಟ್ಗಳ ಮೇಲೆ ಇವರು ಪ್ರಾಬ್ಲಮ್ ಏನಂತಂದ್ರೆ ಅವ್ರಿಗೆ ಕತ್ತಿಗೆ ಹೋಗ್ಬಿಡ್ತು ಅಂದ್ರೆ ವಿಚಾರ ಬಹಳ ಚಿತ್ರಹಿಂಸೆ ಅನುಭವಿಸ್ಬಿಡ್ತಾರೆ ಅವ್ರು. ಪ್ರಾಬ್ಲಮ್ ಅದಲ್ಲ. ಇವತ್ತು ಏನಾಗಿದೆ ಅಂದ್ರೆ ಲಾರ್ಜ್ ಕಾರ್ಪೊರೇಟ್ ಹೌಸ್ಗಳನ್ನ ಇವತ್ತು ಯಾರ ಮುಷ್ಟಿಯಲ್ಲಿ ಇದಾವೆ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಇದನ್ನ ಮಾಡೋದೇನು ದೊಡ್ಡ ವಿಷಯ. ಶತಮಾನ ಹಿಂಗೆ ಹೇಳ್ಕೊಂಡು ಕಾಲ ಅಲ್ಲ, ಶತಮಾನಗಳಲ್ಲ. ಮಾಡ್ಕೋಬೇಡಿ ಅಂತ ಗುತ್ತಿಗೆ ಸಿಗ್ತಾ ಇದೆ. ಇದು ಹತಾಶೆ ಅನ್ಸಲ್ವಾ? ಇದನ್ನ ಎಲ್ಲಾ ಎಲೆಕ್ಷನ್ ಇದನ್ನೇ ಹೇಳ್ತಾ ಮೊದಲೆಲ್ಲ ಕೇಳ್ತಾ ಇದ್ವಿ ನಾವು, ಡಿಬೇಟ್ ಗೊತ್ತಾ, ಹಣ ಹಂಚ್ಬಿಟ್ರು, ಎಂಡ ಹಂಚ್ಬಿಟ್ರು. ಮೇಡಮ್ ಇಂಟರಪ್ಟ್ ಮಾಡ್ಬಿಡಿ, ರಿಪೀಟ್ ಮಾಡಕ್ಕಾಗಲ್ಲ, ಜನಗಳು ಇರಿಟೇಷನ್ ಅಷ್ಟೇ. 10 ವರ್ಷಗಳ ಹಿಂದೆ 15 ಎಲೆಕ್ಷನ್ ಕೇಳಿದ್ರೆ ನಾವು ಡಿಬೇಟ್ ಮಾಡಿದ್ದೀವಿ, ಹಣ ಹಂಚ್ಬಿಟ್ರು, ಹೆಂಡ ಹಂಚ್ಬಿಟ್ರು, ಇದೆಲ್ಲ ಕೇಳ್ತಾ ಇದ್ವಿ. ಈಗ ಅವ್ರು ಇಟ್ಕೊಂಡ್ಬಿಟ್ಟಿದ್ದಾರೆ, ಇವ್ರು ಇಟ್ಕೊಂಡ್ಬಿಟ್ಟಿದ್ದಾರೆ. ನಿಮ್ಮನ್ನ ಯಾರಪ್ಪ ತಡೆದಿರೋದು? ಸರ್ ಈಗ ಆಯ್ತು ಸರ್, ಒಂದ್ ನಿಮಿಷ ಸರ್, ನನಗೆ ಅವಕಾಶ ನೀವು ಕೊಡ್ತಿಲ್ಲ ಮೇಡಮ್. ಈಗ ಇವತ್ತು ದೇಶದಲ್ಲಿ ವೆರಿ ಸಿಂಪಲ್, ಬಹಳ ಏನು ಬೇಡ, ಇವತ್ತು ದೇಶದಲ್ಲಿ ಏನು ಪ್ರಸ್ತುತವಾಗಿ ಏನು ಸಮಸ್ಯೆಗಳಿದಾವಲ್ಲ ಅದನ್ನಷ್ಟೇ 1 ಗಂಟೆ ಹೇಳಿ ಸ್ವಾಮಿ, ಡೈಲಿ ಓನ್ಲಿ 1 hour ಎವ್ರಿ ಡೇ. ಆಯ್ತು ಮೇಡಮ್, ಕರ್ನಾಟಕದ ಬಗ್ಗೆ ನರೇಂದ್ರ ಮೋದಿ ಅವರಿಗೆ ಮಾತಾಡಿದ್ರೆ ನಿಮ್ಗೇನು ಅಲ್ಲಿ ಇದು ಕಳಿಸಿರ್ತಾರೆ. ನಿಮ್ಗೆ 1 ನಿಮಿಷ ಇರ್ರಿ. ಇನ್ಫ್ಲೇಷನ್ ಬಗ್ಗೆ ಮಾತಾಡಿ, ಡಾಲರ್ ಇನ್ಫ್ಲೇಷನ್ ಆಯ್ತು, ಅದ್ರ ಬಗ್ಗೆ ಈಗ ಇವತ್ತೇನಾಗಿದೆ ಅಂತಂದ್ರೆ ಬೇಡದೇ ಆಗಿರೋಂಥ ವಿಚಾರಗಳನ್ನ ಎತ್ತುಕೊಂಡು ತಗೊಂಡೋಗಿ ಅಲ್ಲಿ ಪ್ರಚಾರ ಮಾಡೋದಕ್ಕೆ ಹೋಗ್ಲಿ, ತೊಂದರೆ ಇಲ್ಲ. ಎಲೆಕ್ಷನ್ ಇಸ್ ಆಲ್ ಅಬೌಟ್ ಸೆಟ್ಟಿಂಗ್ ದ ನರೇಟಿವ್. ನಮ್ಮ ಹುಗಾರ್ ಅವರು ಹೇಳಿದ್ರು, ಸಾಹೇಬ್ರು ಹೇಳಿದ್ರು, ಒಪ್ಕೊಳ್ತೀನಿ ಅದನ್ನು. ಎಸ್, ವಿ ಹ್ಯಾವ್ ಫೇಲ್ಡ್, ವಿ ಹ್ಯಾವ್ ಟು ಅಡ್ಮಿಟ್, ನಾವು ಸೋತಿದ್ದೀವಿ. ಆದರೆ ಜನರಿಗೆ ಜಾಗೃತಿಯಾಗಿದ್ದಾರೆ. ನಾನು ಮೊನ್ನೆ ಒಂದು ಯಾವುದೋ ಆರ್ಟಿಕಲ್ ಓದ್ತಾ ಇದ್ದೆ, ಐ ಥಿಂಕ್ ಒನ್ ಆಫ್ ದ ಇಂಡಿಪೆಂಡೆಂಟ್ ಜರ್ನಲಿಸ್ಟ್ ಯಾರೊಬ್ರು ದೀಪಕ್ ಶರ್ಮಾ ಅಂತ ಬರೆದಿದ್ರು. ಇವತ್ತು ಭಾಳಷ್ಟು ಜನ ಇಂಡಿವಿಜುವಲ್ ಕಂಟೆಂಟ್ ಕ್ರಿಯೇಟರ್ಸ್ ಆಗಿದ್ದಾರೆ ದೇಶದಲ್ಲಿ. ಆಮೇಲೆ ಇಂಡಿವಿಜುವಲ್ ಕಂಟೆಂಟ್ ಕ್ರಿಯೇಟರ್ಸ್ ಹತ್ರ ಇರುವಂಥ ಕಂಟೆಂಟು, ಆಮೇಲೆ ತಮ್ಮ ಹತ್ರ ಏನು ದಾಖಲಾತಿಗಳಿದಾವಲ್ಲ ಅದೇ ಥರ ಅವರು ದಾಖಲಾತಿಗಳನ್ನ ಇಟ್ಟುಕೊಂಡು ಜನರಿಗೆ ಸಮನಾದಂಥ ಮಾಹಿತಿಗಳನ್ನ ಕೊಡೋದ್ರಲ್ಲಿ ಅವರು 100% ಯಶಸ್ವಿಯಾಗಿದ್ದಾರೆ. ಆ್ಯಂಡ್ ನನ್ ಆಫ್ ದೀಸ್ ಪೀಪಲ್ ಆರ್ ಪೇಯಿಂಗ್ ಸಬ್ಸ್ಕ್ರಿಪ್ಷನ್ ತಗೊಂಡವ್ರ ಹತ್ರ ಏನು ಅವರೇ ದುಡ್ಡು ಕೊಟ್ಟು ಆ ಕಂಟೆಂಟ್ನ ನೋಡುವಂಥ ಪರಿಸ್ಥಿತಿ ದೇಶದಲ್ಲಿ. ಯಾಕೆ ಅಂದರೆ ಸುಳ್ಳು ಭಾಳ ಫಾಸ್ಟಾಗಿ ಸೇಲ್ ಆಗ್ತಾ ಇದೆ ಅನ್ನೋದು ಅವ್ರಿಗೂ ಅರ್ಥ ಆಗಿದೆ. ಜನರು ಚೇಂಜನ್ನು ತಗೊಂತಾರೆ. ಒಂದು ಉದಾಹರಣೆ ಅದಕ್ಕೆ ಹೇಳಬೇಕು ಅಂತಂದರೆ, ನರೇಂದ್ರ ಮೋದಿ ಅಬ್ಕಿ ಬಾರ್ 400 ಪಾರ್ ಅನ್ನೋರು ಅವರು ಪಾಪ ಇವ್ರನ್ನ ಕರ್ಕೊಂಬಂದು ಕುಂದ್ರು ಅನ್ಸೋ ಪರಿಸ್ಥಿತಿ ಇವತ್ತು ಹೆಂಗಾಗಿದೆ ಅಂದ್ರೆ ಪರಿಸ್ಥಿತಿ. ನರೇಂದ್ರ ಮೋದಿ ಅವರು ಫಸ್ಟ್ ಚಂದ್ರಬಾಬು ನಾಯ್ಡು ಮಲ್ಕೊಂಡಿದ್ದಾರೆಲ್ಲ ನೋಡ್ತಾರೆ. 1 ನಿಮಿಷ ಇರ್ರಿ ಮೇಡಮ್, 1 ನಿಮಿಷ ಕೇಳಿ. ಈಗ ಇವತ್ತೇನಾಗಿದೆ, ಆಮೇಲೆ ಇದೇನು ದೊಡ್ಡ ಸಂಭ್ರಮ ಪಡುವಂತ ಏನು ಕ್ಷಣಗಳು ಅಲ್ಲ ಭಾರತೀಯ ಜನತಾ ಪಾರ್ಟಿಗೆ. ಇವತ್ತೇನಾಗಿದೆ, ನೀವೇ ನಿಮ್ಮ ಸ್ಕ್ರೀನಲ್ಲೇ ನೋಡಿ, 57, 60, 146 ಅಂದ್ರೆ 10 ಸೀಟ್ ಡಿಫರೆನ್ಸ್. 10 ಸೀಟ್ ಡಿಫರೆನ್ಸ್ ಆದ್ರೆ ಏನು ಎಕ್ಸಿಟ್ ಪೋಲ್ಗಳು, ಏನು ಎಕ್ಸಾಕ್ಟ್ ಪೋಲ್ಗಳು, ಇಟ್ ವಿಲ್ ಚೇಂಜ್. ಅದನ್ನ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಕಾಂತಿ ಶೆಟ್ಟಿ ಅವರೇ, ನೀವು ಇಲ್ಲಿಗೆ ಬನ್ನಿ, ರಮಕ್ಕಂತ ಎದುರುಗಡೆ ನಾನು 23ನೇ ತಾರೀಕು ನಾನು ಕೂತ್ಕೊಂತೀನಿ, ಮಾತಾಡೋಣ ಅದ್ರ ಬಗ್ಗೆ. ವಿಚಾರ ಅದಲ್ಲ. ವಿಚಾರ ಇರುವಂಥದ್ದೇನು, ನೀವು ಹೇಳಿರುವಂಥ ಕೆಲಸಗಳನ್ನ ಒಂದು ಕೆಲಸ ಹೇಳಿಬಿಡ್ಲಿ ಸರ್, ಒಂದೇ ಒಂದು ಕೆಲಸ. ಭಾರತೀಯ ಜನತಾ ಪಾರ್ಟಿ ಕಾಂತಿ ಶೆಟ್ಟಿ ಅವರಿಂದ ಹಿಡಿದು ನರೇಂದ್ರ ಮೋದಿ ಅವರ ತನಕ ಕೇಳ್ತೀವಿ, ನಾನು ಒಂದು ಪಾಲಿಸಿ ಮಾಡಿದೀನಿ, ದೇಶ ಇದರಿಂದ ಬೆಳವಣಿಗೆ ಆಗಿದೆ. ಕರ್ನಾಟಕದ್ದು ಜನರಿಗೂ ಅಭಿವೃದ್ಧಿ ಕಾರ್ಯ 16 ತಿಂಗಳಿಂದ ಫೈನಲ್ ಕಮೆಂಟ್ ವಿಚಾರಗಳು ಏನಿರಲಿ, ಒಂದು ಫೈನಲ್ ಕಮೆಂಟ್ ಮಾಡ್ಬಿಟ್ಟು ನಾನು ನಿಮ್ಗೆ ಬೀಳ್ಕೊಡ್ತೀನಿ. ಒಂದು ಬ್ರೇಕ್ ಟೈಮ್ ಆಯ್ತು.